1.85 ಕೋಟಿ ರೂಪಾಯಿ ಪ್ರತಿ ದಿನ. ಓ ಮೈ ಗಾಡ್. 2014 ನಂತರ ಅಂದರೆ ಕೇಂದ್ರ ಸರ್ಕಾರದಲ್ಲಿ ಬಿಜೆಪಿ ಆಡಳಿತಕ್ಕೆ ಬಂದ ನಂತರ ಆದಂತಹ ವಿದ್ಯಮಾನಗಳಿದೆಯಲ್ಲ, ಅದು ನಿಧಾನವಾಗಿ ನಮ್ಮ ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನು ಒಳಗಡೆಯಿಂದ ನಾಶ ಮಾಡ್ತಾ ಇದೆ. ಇದುವರೆಗೆ ನಮಗೆ ವಿಷಯಗಳು ಮುಖ್ಯ ಆಗಿದ್ವು, ಈಗ ಜಾತಿ ಧರ್ಮಗಳೆಲ್ಲ ಮುಖ್ಯ ಆಗಿದೆ. ಅದರಲ್ಲೂ ಧರ್ಮಗಳ ನಡುವಿನ ಜಗಳ. ಸುಪ್ರೀಂ ಕೋರ್ಟ್ ಅಲ್ಲೂ ನ್ಯಾಯ ಸಿಕ್ಲಿಲ್ಲ ಸರಿಯಾಗಿ. ಯಾಕೆ ಅಂತಂದ್ರೆ ಅಲ್ಲಿಯ ನ್ಯಾಯಾಧೀಶರು ಹೆದರ್ತಾ ಇದ್ದಾರೆ, ದೈವ ಬೀರುಗಳಾಗಿದ್ದಾರೆ. ಒಂದು 5 ವರ್ಷ ಅಥವಾ ಒಂದು 7-8 ವರ್ಷಗಳ ಹಿಂದೆ ನ್ಯಾಯಾಂಗದ ಬಗ್ಗೆ ನಮಗೆ ಇಷ್ಟು ಅವಿಶ್ವಾಸ ಇರಲಿಲ್ಲ. ಇವತ್ತು ನ್ಯಾಯಾಂಗದ ಬಗ್ಗೆ ಕೂಡ ಅವಿಶ್ವಾಸ ಇದೆ. ಯಾಕಂತ ಹೇಳಿದ್ರೆ ಅಲ್ಲಿ ರಾಜಕೀಯ ನುಸುಳಿದೆ. ಹಿಂದಿನ ಸರ್ಕಾರ ಐತಲ್ಲ, ಕಾಂಗ್ರೆಸ್ ಸರ್ಕಾರ, ಅವಾಗಲೂ ಇಷ್ಟೇ ರಕ್ಷಣೆ ಕೊಡ್ತಾ ಇದ್ರ ಅವ್ರಿಗೆ. ಈಗ ನಾವು RSS ನಾನು RSS ಅನ್ನು ವೈಚಾರಿಕವಾಗಿ ನಾನು ವಿರೋಧಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ, ಭಾರತೀಯತೆ ಅನ್ನೋದನ್ನು ವ್ಯಾಖ್ಯಾನ ಮಾಡುವಂತ ಕ್ರಮನೇ ಬೇರೆ ಇದೆ. ಆಮೇಲೆ ಇವತ್ತು ನೀವು ಅದು ಹೇಳಿದ್ರಲ್ಲಿ, ನೀವು ಒಂದು ವರ್ಗದ ಕೈಯಲ್ಲಿ ಅಧಿಕಾರ ಇದೆ ಅನ್ನೋದು ನಿಜ. ಅದು ಸರ್ ಅವ್ರು ಬಹಿರಂಗವಾಗಿ ಹೇಳ್ತಾ ಇದ್ರೆ, ನಮ್ಗೆ ಅಲ್ಪಸಂಖ್ಯಾತರ ಓಟು ಬೇಡ, ನಾವು ಇದನ್ನು ಹಿಂದೂ ಸಾಮ್ರಾಜ್ಯ ಮಾಡ್ತೀವಿ, ನಮಗೆ 2014 ಸ್ವಾತಂತ್ರ್ಯ ಬಂದಿದ್ದು ಅಂತ ಬಹಿರಂಗವಾಗಿ ಹೇಳ್ತಾ ಇದಾರಲ್ಲ. ಇದು ಒಂದು ರೀತಿಯಲ್ಲಿ ಅಪಾಯ ಕೂಡ ಹೌದು ನಮಗೆ. ಅಂತ ಪರಿಸ್ಥಿತಿ ಬಂದಾಗ ನಾವೇನ್ ಮಾಡೋದು? ಬೆಳಕು